ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಧ್ಯಾನ ಯೋಗದ ಸ್ವರೂಪ ಎಂಬ 44ನೆಯ ಉಪನ್ಯಾಸಕ್ಕೆ ಸ್ವಾಗತ. ಧ್ಯಾನ ಯೋಗದ ವಿಚಾರವು ನಡೆದಿರುತ್ತದೆ. ಧ್ಯಾನ ಯೋಗಿಯು ವಿಷಯಗಳಿಂದ ಚಿತ್ತವನ್ನು ಎಳೆದುಕೊಂಡು ಏಕಾಗ್ರ ಚಿತ್ತದಿಂದ ಆತ್ಮನನ್ನೇ ಚಿಂತಿಸುತ್ತಿರುವನೆಂದು, ಅವನ ಚಿತ್ತವು ಆಗ ಗಾಳಿಯ ಹೊಡೆತವಿಲ್ಲದ ಸೊಡರಿನಂತೆ ಯಾವ ವಿಕ್ಷೇಪವೂ ಇಲ್ಲದೆ ಇರುವುದೆಂದು ಹೇಳಿದ್ದಾಯಿತು. ಯೋಗಿಗೆ ಆತ್ಮನೇ ಗುರಿ. ಅವನ ಚಿತ್ತವು ಆತ್ಮನನ್ನೇ ಹುಡುಕಿ ಆತ್ಮನನ್ನೇ ಚಿಂತಿಸುತ್ತಾ ಆತ್ಮನಲ್ಲಿಯೇ ನಿಂತು ಬಿಟ್ಟಿರುತ್ತದೆ ಎಂದು ತಿಳಿಸಿದ್ದಾಯಿತು. ಈಗ ಧ್ಯಾನ ಯೋಗವು ಅಳವಟ್ಟಾಗ ಅದು ಹೇಗೆ ಅನುಭವಕ್ಕೆ ಬರುತ್ತದೆ ಎಂಬುದನ್ನು ಕುರಿತು ಕೆಲವು ಮಾತುಗಳನ್ನು ಹೇಳುವೆನು. ಎಲ್ಲ ಧರ್ಮಗಳಲ್ಲಿಯೂ ಧ್ಯಾನ ಯೋಗಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟಿರುತ್ತದೆ. ಸರಿಯಾಗಿ ನೋಡಿದರೆ ಧರ್ಮವೆಂದರೇನು? ಅದು ಸಾಧಕನ ಮನಸ್ಥಿತಿಯನ್ನು ತಿಳಿಸುವುದು. ಒಬ್ಬ ಮನುಷ್ಯನು ದೇಹವೇ ತಾನು ಎಂಬ ಅಭಿಮಾನಕ್ಕೆ ಕಟ್ಟು ಬಿದ್ದಿರುತ್ತಾನೆಂದು ಇಟ್ಟುಕೊಳ್ಳಿ. ಅವನು ಚಾರ್ವಾಕನೆನಿಸುವನು. ಚಾರ್ವಾಕರಿಗೆ ಯಾವುದೊಂದು ಧರ್ಮದ ಬಾಹ್ಯ ಚಿಹ್ನೆಯೂ ಇರುವುದಿಲ್ಲ. ಅವರು ತಾನೇ ದೇಹ, ದೇಹವೇ ನಾನು, ದೇಹಕ್ಕಿಂತ ಬೇರೆ ಆತ್ಮನೆಂಬ ತತ್ವವು ಇರುವುದಿಲ್ಲ ಎಂಬ ದೃಢ ವಿಶ್ವಾಸದಿಂದ ವರ್ತಿಸುವರು ಅಷ್ಟೇ. ಇದರಂತೆ ದೇಹಕ್ಕಿಂತ ವ್ಯತಿರಿಕ್ತವಾದ ಬುದ್ಧಿ ಎಂಬುದೊಂದಿದೆ, ಅದೇ ಮನುಷ್ಯನ ನಿಜವಾದ ಸ್ವರೂಪವು ಎಂದು ನಂಬಿ ಯಾವನು ವ್ಯವಹರಿಸುವನೋ ಅವನು ಬೌದ್ಧನು. ಹೀಗೆ ನಮ್ಮ ಮನಸ್ಸಿನ ಮಟ್ಟದಿಂದಲೇ ನಮ್ಮ ಧರ್ಮದ ಸ್ವರೂಪವನ್ನು ನಿರ್ಣಯಿಸಬೇಕಾಗಿರುತ್ತದೆ. ಪ್ರಕೃತದಲ್ಲಿ ಆಧ್ಯಾತ್ಮ ಸಾಧಕರನ್ನು ಅವರ ಮನಸ್ವಭಾವದ ದೃಷ್ಟಿಯಿಂದ 2 ತರಗತಿಗಳಾಗಿ ವಿಂಗಡಿಸಬಹುದು. ಅವರಲ್ಲಿ ಬಹಿರ್ಮುಖರಾಗಿರುವವರು ಕರ್ಮಯೋಗಿಗಳು, ಅಂತರ್ಮುಖರಾಗಿರುವವರು ಧ್ಯಾನ ಯೋಗಿಗಳು. ಕರ್ಮಯೋಗವೆಂದರೇನು? ಈಶ್ವರನ ಆರಾಧನೆಗೆಂದು ತಮ್ಮ ಕರ್ಮಗಳನ್ನು ಮಾಡುತ್ತಿರುವುದು. ಪಾಶ್ಚಾತ್ಯ ದೇಶಗಳಲ್ಲಿ ಧಾರ್ಮಿಕನಾದವನು ಜನರ ಸೇವೆಯನ್ನು ಮಾಡಬೇಕು ಎಂಬ ಕ್ರಿಶ್ಚಿಯನ್ನರ ಉಪದೇಶವಿದೆಯಷ್ಟೇ. ಅದರಲ್ಲಿ ಈ ಕರ್ಮಯೋಗದ ಅಂಶವಿದೆ ಎನ್ನಬಹುದು. ಆದರೆ ಈಶ್ವರನ ಸಂಬಂಧವಿಲ್ಲದೆ ಮಾಡುವ ಸೇವೆ ಎಂಬುದು ಸಮಾಜ ಸುಧಾರಣೆಯಾಗಬಹುದು, ಆದರೆ ಕರ್ಮಯೋಗ ಎನಿಸಲಾರದು. ಈಶ್ವರನ ಸಂಬಂಧವಿಲ್ಲದೆ ಸಮಾಜ ಸುಧಾರಣೆಯನ್ನೇ ಆಧ್ಯಾತ್ಮಿಕ ಸಾಧನವೆಂದು ಭಾವಿಸುವುದು ಅಳಿಯನನ್ನು ಬಿಟ್ಟು ದಿಬ್ಬಣ ತೆರಳಿದಂತೆ. ಶ್ರೀ ರಾಮಕೃಷ್ಣ ಮಿಷನ್ ರವರು ಈ ಸೇವಾ ಪದ್ಧತಿಯನ್ನು ಆಚರಣೆಯಲ್ಲಿ ತಂದಿರುತ್ತಾರೆ. ಶಿವ, ಸೇವಾ ಎಂಬ ಶಬ್ದಗಳನ್ನು ತಮ್ಮ ಧ್ಯೇಯದ ಸಾಂಕೇತಿಕ ಶಬ್ದಗಳನ್ನಾಗಿ ಆ ಪಂಥದವರು ಉಪಯೋಗಿಸುತ್ತಿರುವುದನ್ನು ನೀವು ಕೇಳಿರಬಹುದು. ವಿದ್ಯಾಭ್ಯಾಸಕ್ಕೆ ಏರ್ಪಡಿಸುವುದು, ಆಸ್ಪತ್ರೆಗಳನ್ನಿಟ್ಟು ರೋಗಿಗಳ ಚಿಕಿತ್ಸೆ ಮಾಡಿಸುವುದು, ಕೈಗಾರಿಕೆಯ ವಿದ್ಯೆಯನ್ನು ಜನರಿಗೆ ಹೇಳಿಕೊಡುವುದು, ದೀನ ಅಂಧ ಬದಿರಾದಿಗಳಿಗೆ ಅನ್ನ ವಸ್ತ್ರಗಳಿಗೆ ಏರ್ಪಡಿಸುವುದು, ಕ್ಷಾಮ ಕಾಲದಲ್ಲಿ ಅನ್ನದಾನಕ್ಕೆ ಏರ್ಪಡಿಸುವುದು ಮುಂತಾದ ಉತ್ತಮ ಸಮಾಜ ಸೇವೆಯನ್ನು ಆ ಪಂಥದವರು ಆಚರಣೆಯಲ್ಲಿಟ್ಟುಕೊಂಡು ನಮ್ಮ ದೇಶದವರಿಗೆ ಹಲವು ಬಗೆಗಳಲ್ಲಿ ಮಾದರಿಯ ವರ್ತನೆಯನ್ನು ತೋರಿಸಿರುತ್ತಾರೆ. ಪೂರ್ವದಲ್ಲಿ ನಮ್ಮಲ್ಲಿ ಇಷ್ಟಾಪೂರ್ತ ದತ್ತ ಎಂಬ ಹೆಸರಿನಿಂದ ಮಾಡುತ್ತಿದ್ದ
ಧಾರ್ಮಿಕ ಕಾರ್ಯಗಳು ಈ ಜಾತಿಯವು. ಅನ್ನ ಸತ್ರಗಳನ್ನು ಏರ್ಪಡಿಸುವುದು, ಕೆರೆ ಕಟ್ಟೆಗಳನ್ನು ತೋಪುಗಳನ್ನು ಕಟ್ಟಿಸುವುದು, ಯೋಗ್ಯರಿಗೆ ಹಿರಣ್ಯಾದಿ ದಾನವನ್ನು ಮಾಡುವುದು, ಇವೆಲ್ಲ ಆ ಧರ್ಮ ಕಾರ್ಯಗಳಲ್ಲಿ ಅಡಕವಾಗಿದ್ದವು. ಆದರೆ ಈ ಕಾರ್ಯಗಳು ಎಷ್ಟೇ ಶ್ಲಾಘ್ಯವಾಗಿದ್ದರೂ ಭಗವಂತನ ಸೇವೆ ಎಂಬ ಭಾವನೆಯಿಂದ ನಡೆದಲ್ಲದೆ, ತಾನು ಮಾಡುವ ಇಂತಹ ಪುಣ್ಯ ಕರ್ಮಗಳಿಂದ ಖ್ಯಾತಿ, ಲಾಭ, ಪೂಜೆ ಮುಂತಾದವುಗಳು ಲಭಿಸಬೇಕೆಂಬ ಹವಣಿಕೆಯು ತಪ್ಪಿದಲ್ಲದೆ, ತಾನು ಮಾಡುವ ಕರ್ಮಗಳಲ್ಲಿ ಸಂಘವು ತಪ್ಪಿದಲ್ಲದೆ, ಇವು ಯಾವುವು ಕರ್ಮಯೋಗ ಎನಿಸುವುದಿಲ್ಲ. ಇದಿಷ್ಟು ಕರ್ಮಯೋಗದ ಮಾತಾಯಿತು. ಆದರೆ ಧ್ಯಾನ ಯೋಗಿಯು ಅಂತರ್ಮುಖನಾಗಿರುವುದರಿಂದ ಅವನಿಗೆ ಇದೊಂದು ಹೊಂದುವುದಿಲ್ಲ. ಅವನು ಕರ್ಮಯೋಗದ ಉಪಕರಣವಾದ ಕರ್ಮವನ್ನು ಮೀರಿ ಅಂತರ್ಮುಖನಾಗಿರುತ್ತಾನೆ. ಕರ್ಮಯೋಗಿಗೆ ಕರ್ಮ ಸಂಘವಿಲ್ಲದಿದ್ದರೂ, ಫಲದ ಆಶೆ ಇಲ್ಲದಿದ್ದರೂ ಕರ್ತೃತ್ವಾಭಿಮಾನವು ಇರುತ್ತದೆ. ಆದರೆ ಧ್ಯಾನ ಯೋಗಿಯು ಈ ಅಭಿಮಾನವನ್ನು ಕಳಚಿಕೊಳ್ಳುವುದಕ್ಕೆ ಪ್ರಯತ್ನವನ್ನು ಮಾಡುತ್ತಿರುತ್ತಾನೆ. ಹೊರಗೆ ಮಾಡುವ ಪರೋಪಕಾರದ ಕಾರ್ಯಗಳನ್ನೆಲ್ಲ ಬಿಟ್ಟು ಕೈಕಾಲು ಮುರಿದುಕೊಂಡು ಕುಳಿತುಕೊಂಡರೆ ಏನು ಗತಿ ಎಂದರೆ, ಇಲ್ಲಿ ಒಂದು ರಹಸ್ಯವಿದೆ. ಧ್ಯಾನ ಯೋಗಿಯು ನೋಡುವುದಕ್ಕೆ ಯಾವ ಕರ್ಮವನ್ನೂ ಮಾಡದೆ, ಯಾವ ಜನತಾ ಸೇವೆಯನ್ನು ಮಾಡದೆ ಇರುವಂತೆ ಕಾಣುತ್ತಾನೆ ನಿಜ. ಆದರೆ ಪರೋಪಕಾರದ ಕಾರ್ಯದಲ್ಲಿ ಎರಡು ಬಗೆಗಳಿವೆ. ಹೇಗೆಂದರೆ, ಹಸಿದವರಿಗೆ ಹೊಟ್ಟೆ ತುಂಬ ಅನ್ನವನ್ನು ಹಾಕುವುದು ಹೆಚ್ಚಿನ ಉಪಕಾರವೋ, ಜನರಿಗೆ ಹಸಿವನ್ನು ಅಡಗಿಸಿಕೊಳ್ಳುವುದಕ್ಕೆ ಅನುಕೂಲಿಸುವಂತೆ ಭೂದಾನವನ್ನು ಮಾಡುವುದು ಹೆಚ್ಚಿನ ಉಪಕಾರವೋ, ಬಡವರಿಗೆ ಆಗಾಗ್ಗೆ ಸ್ವಲ್ಪ ಹಣವನ್ನು ಕೊಡುವುದು ಹೆಚ್ಚಿನ ಉಪಕಾರವೋ, ಧನ ಸಂಪಾದನೆಯ ಕ್ರಮವನ್ನು ಕಲಿಸಿಕೊಡುವುದು ಹೆಚ್ಚಿನ ಉಪಕಾರವೋ, ತಜ್ಞರಿಗೆ ಆಗಾಗ್ಗೆ ಒದಗುವ ಕಷ್ಟದ ಪರಿಹಾರವನ್ನು ತಿಳಿಸಿಕೊಡುವುದು ಹೆಚ್ಚಿನ ಉಪಕಾರವೋ, ಅಜ್ಞಾನವನ್ನೇ ಕಳೆಯುವುದು ಹೆಚ್ಚಿನ ಉಪಕಾರವೋ? ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳುವುದಕ್ಕೆ ಬಹಳ ಹೆಚ್ಚಾಗಿ ಯೋಚಿಸಬೇಕಾದದ್ದೇನೂ ಅವಶ್ಯವಿಲ್ಲ. ಅನ್ನವನ್ನು ಹಾಕುವುದು ಉಪಕಾರವೇ ಸರಿಯಾದರೂ, ಹಸಿವಿನ ಕಾಟವನ್ನೇ ತಪ್ಪಿಸಿಕೊಡುವುದು ಇನ್ನೂ ಹೆಚ್ಚಿನ ಉಪಕಾರವೇ ಎಂಬುದಕ್ಕೆ ಸಂಶಯವಿಲ್ಲ. ಕುಂದು ಕೊರತೆಗಳನ್ನು ನಿವಾರಣೆ ಮಾಡುವುದು ಒಳ್ಳೆಯದೇ ಸರಿ. ಆದರೆ ಕುಂದು ಕೊರತೆಗಳು ಉಂಟಾಗುವ ಕಾರಣವನ್ನೇ ಕಳೆದು ಹಾಕುವುದು ಇನ್ನೂ ಒಳ್ಳೆಯದು. ಕರ್ಮವನ್ನು ಮಾಡುವ ಸಮಾಜ ಸೇವೆಯು ಹೆಚ್ಚಿನದೇ ಸರಿ. ಆದರೆ ಧ್ಯಾನ ಯೋಗಿಯು ಮಾಡುವ ಸಮಾಜ ಸೇವೆಯು ಇನ್ನೂ ಹೆಚ್ಚಿನದು. ಒಬ್ಬ ಧ್ಯಾನ ಯೋಗಿಯ ಪ್ರಭಾವದಿಂದ 100 ಜನ ಕರ್ಮಯೋಗಿಗಳು ತಯಾರಾಗಬಹುದು. ಧ್ಯಾನ ಯೋಗಿಯ ಮನಸ್ಸಿನ ಸಮಭಾವದಿಂದ ಎಲ್ಲರಲ್ಲಿಯೂ ಸಮಾನವಾದ ಪ್ರೀತಿಯುಂಟಾಗುತ್ತದೆ. ಅವನ ಮನಸ್ಸು ಪ್ರಸನ್ನವಾಗಿ ಬಿಟ್ಟರೆ ಸುತ್ತಮುತ್ತಲಿನ ಲೋಕಕ್ಕೆಲ್ಲ ಕಲ್ಯಾಣವಾಗಿ ಬಿಡುತ್ತದೆ. ಕರ್ಮೆಯಿಂದ ಕೆಲಸವನ್ನು ಮಾಡಿಸಿಕೊಂಡು ಜಗತ್ತು ಉಪಕಾರವನ್ನು ಹೊಂದಬೇಕು. ಆದರೆ ಧ್ಯಾನ ಯೋಗಿಯ ಮನಸ್ಸು ಪ್ರಸನ್ನವಾದರೆ ಸಾಕು, ಇನ್ನೂ ಹೆಚ್ಚಿನ ಉಪಕಾರವಾಗಿ ಬಿಡುತ್ತದೆ. ಹಸುವಿನ ಹಾಲನ್ನು ಕರೆದುಕೊಳ್ಳುವುದಕ್ಕೂ, ಕರುವು ಬಂದಾಗ ಹಸುವೆ ಪ್ರೇಮದಿಂದ ಹಾಲಿನ ಸೋರು ಇಳಿಸುವುದಕ್ಕೂ ಇರುವಷ್ಟು ತಾರತಮ್ಯವು ಕರ್ಮಕ್ಕೂ ಧ್ಯಾನಕ್ಕೂ ಇರುತ್ತದೆ. ಸಾಮಾನ್ಯರಿಗೆ ವಿಷಯಗಳಲ್ಲಿ ಚಿತ್ತವು ಹೇಗೆ ಏಕಾಗ್ರವಾಗಿ ನಿಲ್ಲುತ್ತಿರುವುದೋ, ಹಾಗೆ ಯೋಗಿಯಾದವನಿಗೆ ಪರಮಾತ್ಮನಲ್ಲಿ ಏಕಾಗ್ರವಾಗಿ ನಿಲ್ಲುವುದು.
ಹುಣ್ಣಿಮೆಯ ದಿನದ ಚಂದ್ರೋದಯದಿಂದ ಸಮುದ್ರವು ಉಕ್ಕುವಂತೆ ಧ್ಯಾನಿಯ ಮನಸ್ಸು ಪರಮಾತ್ಮ ಎಂದ ಮಾತ್ರದಿಂದ ಆನಂದದಿಂದ ಉಕ್ಕುತ್ತದೆ. ವಿಷಯಗಳನ್ನು ಬಿಟ್ಟು ಪರಮಾತ್ಮನ ಕಡೆಗೆ ಮನಸ್ಸು ಸರಿಯುವುದೆಂಬುದು ಮದುವೆಯ ಗಂಡು ನಡೆಮಡಿಯ ಮೇಲೆ ಸಂತೋಷದಿಂದ ಬರುತ್ತಿರುವಂತೆ ಧ್ಯಾನ ಯೋಗಿಗಳು ಹೊರಗೆ ನೋಡುವುದಕ್ಕೆ ಏನು ಮಾಡುತ್ತಿರುವುದಿಲ್ಲವಾದರೂ ತಮ್ಮ ಸುತ್ತಲೂ ಶಾಂತಿ ಸುಖದ ವಾತಾವರಣವನ್ನು ಬೀರುತ್ತಿರುವರು. ಧ್ಯಾನ ಯೋಗಿಯು ಇರುವ ಸ್ಥಳದಲ್ಲಿ ವಿದ್ಯುತ್ ಶಕ್ತಿಯ ಉಗಮ ಸ್ಥಾನದಂತೆ ಶಾಂತಿಯ ಶಕ್ತಿಯು ತಯಾರಾಗುತ್ತಿರುವುದು. ಹೊರಗೆ ನೋಡುವುದಕ್ಕೆ ಯಾವ ವ್ಯಾಪಾರವೂ ಕಾಣದಿದ್ದರೂ ಧ್ಯಾನಿಯ ಒಳಗಿನ ವ್ಯಾಪಾರದ ಜೋರು ಬಲವಾಗಿರುವುದು. ಆದ್ದರಿಂದ ಧ್ಯಾನ ಯೋಗಿಯನ್ನು ಜಡನೆಂದು ಭಾವಿಸಬಾರದು. ಈಗ ಭಗವಂತನು ಯೋಗದ ವರ್ಣನೆಯನ್ನು ಮಾಡಿ ಇಂಥ ಉತ್ತಮ ಸ್ಥಿತಿಯು ನಮಗೆಂದು ದಕ್ಕೀತು ಎಂದು ಸಾಧಕರು ಬಾಯಿ ನೀರು ಕರೆಯುವ ಹಾಗೆ ಅದರ ಸ್ವರೂಪವನ್ನು ತಿಳಿಸಿಕೊಡುತ್ತಾನೆ. ಯತ್ರೋಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವೆಯ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ. ಯೋಗಾಭ್ಯಾಸದ ಫಲವಾಗಿ ಚಿತ್ತವು ಮಡಕೆಯು ಮಣ್ಣಲ್ಲಿ ನಿಂತಂತೆ ಆತ್ಮನಲ್ಲಿಯೇ ನಿಂತು ಬಿಡುತ್ತದೆ. ಆಗ ಬಲಾತ್ಕಾರದಿಂದಾಗಲಿ ಭೀತಿಯಿಂದಾಗಲಿ ಮನಸ್ಸು ಸುಮ್ಮನಾಗುವುದೆಂದು ತಿಳಿಯಬಾರದು. ಪ್ರೇಮದಿಂದ ಕರಗಿ ಆತ್ಮನಲ್ಲಿ ನಿಂತು ಬಿಡುತ್ತದೆ. ಸಾಮಾನ್ಯವಾಗಿ ನಾವು ಮೈಮರೆತಾಗ ಮನಸ್ಸಿನಲ್ಲಿ ನಿಲ್ಲುವೆವು. ವಾಸನಾಯುಕ್ತವಾದ ಮನಸ್ಸಿನಲ್ಲಿ ಲಯವಾಗುವುದರಿಂದ ತತ್ಕಾಲದಲ್ಲಿ ಹೊರಗಿನ ದುಃಖವನ್ನು ಮರೆಯಬಹುದಾದರೂ ವ್ಯವಹಾರದ ಸುಖವು ಹೋಗಿಬಿಡುತ್ತದೆ. ಇಷ್ಟೇ ಅಲ್ಲ, ಎಚ್ಚೆತ್ತ ಕೂಡಲೇ ನಮ್ಮ ಮನಸ್ಸು ಎಂದಿನಂತೆ ತನ್ನ ಹಳೆಯ ಜಾಡಿನಲ್ಲಿಯೇ ಹರಿಯುತ್ತಾ ವಿಷಯಗಳ ಕಡೆಗೆ ನುಗ್ಗುವುದು. ಆದರೆ ಮನಸ್ಸು ತಾನೇ ಮೈಗರೆದರೆ ಆತ್ಮನಲ್ಲಿಯೇ ಸೇರಿ ಹೋಗುತ್ತದೆ. ಆಗ ಮನಸ್ಸು ಅಮನಸ್ಸಾಗುತ್ತದೆ. ಆಗ ಆನಂದದಿಂದ ಮುಂದುವರೆಯುತ್ತಾ ಕೂಡಲೇ ಆತ್ಮನನ್ನು ಹಿಡಿದು ಬಿಡುತ್ತದೆ. ಆ ಸ್ಥಿತಿಯಲ್ಲಿ ಯೋಗಿಯು ತನ್ನನ್ನು ತಾನೇ ಕಂಡು ತನ್ನಲ್ಲಿ ತಾನು ತೃಪ್ತನಾಗಿರುತ್ತಾನೆ. ನೋಡುವುದಕ್ಕೆ ಕರಣವೊಂದು ಬೇಕಿಲ್ಲವೇ ಎಂದರೆ ಬೇಕಿಲ್ಲ. ಆಗ ನೋಡುವವನೂ ತಾನೇ, ನೋಡಲ್ಪಡುವವನು ತಾನೇ, ಸಂತೋಷ ಪಡುವವನೂ ತಾನೇ. ತನ್ನೊಳಗೆ ತಾನು ಆನಂದಿಸುತ್ತಿರುತ್ತಾನೆ. ಇಂಥ ಸ್ಥಿತಿಯು ನಮ್ಮ ಅನುಭವದಲ್ಲಿಲ್ಲವಲ್ಲ ಎಂದು ಕೆಲವರಿಗೆ ಶಂಕೆಯುಂಟಾಗಬಹುದು. ಆದರೆ ಇಂಥ ಸ್ಥಿತಿಯು ನಮ್ಮ ಭಾಗ್ಯಕ್ಕೆ ಇಲ್ಲವಾದರೂ ಯೋಗಿಗಳ ಅನುಭವದಲ್ಲಿ ಇರುತ್ತದೆ. ನಾವು ಅದನ್ನು ಮನಸ್ಸಿಗೆ ತಂದುಕೊಳ್ಳುವುದಕ್ಕೆ ಸ್ವಪ್ನವನ್ನು, ಸುಷುಪ್ತಿಯನ್ನು ಉದಾಹರಣೆಗೆ ತೆಗೆದುಕೊಳ್ಳಬಹುದು. ಕನಸಿನಲ್ಲಿ ಹೊರಗಿನ ವಿಷಯವು ಯಾವುದೂ ಇಲ್ಲದಿದ್ದರೂ ನಮಗೆ ವಿಷಯಾನುಭವ ಆಗುವುದಿಲ್ಲವೇ? ತನಿ ನಿದ್ರೆಯಲ್ಲಿ ನಾನು ಇದು ಎಂಬ ಭೇದವೇ ಇಲ್ಲದಿದ್ದರೂ ನಾವು ನಮ್ಮ ಸ್ವರೂಪದಿಂದಲೇ ಇದ್ದುಕೊಂಡು ಮಾತಿನಿಂದ ಹೇಳಲಾಗದ, ಮನಸ್ಸಿನಿಂದ ಚಿಂತಿಸಲಾಗದ ಸುಖವನ್ನೇ ಅನುಭವಿಸುತ್ತಾ ಇರುವುದಿಲ್ಲವೇ? ಇದು ತನ್ನೊಳಗೆ ತಾನು ಆನಂದವನ್ನು ಅನುಭವಿಸುವ ಸ್ಥಿತಿಯಲ್ಲದೆ ಮತ್ತೇನು? ಸುಷುಪ್ತಿಯಲ್ಲಿ ಮತ್ತೊಬ್ಬನು ಮತ್ತೊಂದು ವಸ್ತುವನ್ನು ಒಂದಾನೊಂದು ಕರಣದಿಂದ ನೋಡುವುದಿಲ್ಲ, ಕೇಳುವುದಿಲ್ಲ, ಮೂಸುವುದಿಲ್ಲ, ಮುಟ್ಟುವುದಿಲ್ಲ. ಅಂತಹ ನಿರ್ವಿಕಲ್ಪ ಅನುಭವವದು. ನಿರ್ವಿಕಲ್ಪಾನುಭವದ ಮಾದರಿಯನ್ನು ತಿಳಿಸುವುದಕ್ಕೆಂದೇ ಈಶ್ವರನು ನಮ್ಮಗಳಿಗೆ ಗಾಢ ನಿದ್ರೆಯ ಅನುಭವವನ್ನು ಅನುಗ್ರಹಿಸಿರುತ್ತಾನೆಂದು ತೋರುವುದು.
ಪಾತಂಜಲ ಯೋಗದಲ್ಲಿ ಮನಸ್ಸನ್ನು ಸ್ಥಿರಗೊಳಿಸಿಕೊಳ್ಳುವುದಕ್ಕೆ ಉಪಾಯಗಳನ್ನು ಹೇಳುವ ಸಂದರ್ಭದಲ್ಲಿ ವೀತರಾಗರ ಹೃದಯವನ್ನು ಚಿಂತಿಸಬೇಕೆಂದು ವಿಧಿಸಿದ ಬಳಿಕ ಸ್ವಪ್ನ ನಿದ್ರೆಗಳನ್ನು ಧ್ಯಾನಿಸಬೇಕೆಂದು ಉಪದೇಶಿಸಿರುವುದರ ರಹಸ್ಯವು ಇದೇ ಇರಬಹುದೆಂದು ತೋರುತ್ತದೆ. ಧ್ಯಾನ ಯೋಗಿಯು ಎಚ್ಚರದಲ್ಲಿಯೇ ವಿಷಯಗಳನ್ನೆಲ್ಲ ದೂಡಿ ತನ್ನ ಅಹಂತೆಯನ್ನು ಕಳಚಿ ಪರಮಾತ್ಮನೆಂಬ ಅಮೃತ ಸಮುದ್ರದಲ್ಲಿ ಮುಳುಗಿಬಿಡುತ್ತಾನೆ. ಅಮೃತ ಸಮುದ್ರದಲ್ಲಿ ಹೇಗೆ ಬಿದ್ದರೂ ಭಯವಿಲ್ಲ, ಯಾವಾಗಲೂ ಆನಂದವೇ. ಸಾಮಾನ್ಯ ಪ್ರಾಣಿಗಳು ಪ್ರಕೃತಿಗೆ ಪರವಶರಾಗಿ ನಿದ್ರೆಯ ದ್ವಾರದಿಂದ ಪರಮಾತ್ಮ ಸಮುದ್ರದಲ್ಲಿ ಬೀಳುವರು. ಯೋಗಿಯನ್ನು ಯಾರೂ ಹೊರಗಿನಿಂದ ಆ ಕಡಲಿಗೆ ತಳ್ಳುವುದಿಲ್ಲ. ಈಜುವ ವಿದ್ಯೆಯಲ್ಲಿ ಕುಶಲನಾದವನು ದಢಿಲ್ಲೆಂದು ಸಮುದ್ರದೊಳಕ್ಕೆ ಹಾರಿ ಬೀಳುವಂತೆ ಯೋಗಿಯು ತಾನೇ ಆ ಆನಂದ ಸಮುದ್ರದೊಳಕ್ಕೆ ಬೀಳುತ್ತಾನೆ. ಯಾರು ಹೀಗೆ ಆತ್ಮನೊಡನೆ ಒಂದಾಗಿ ನಿರ್ವಿಕಲ್ಪವಾದ ಸಮಾಧಿಯನ್ನು ಅನುಭವಿಸಿ ಹೊರಕ್ಕೆ ಬರುವರೋ ಅವರು ಪರಮೇಶ್ವರನ ಸಂದೇಶಹಾರಿಗಳು. ಅಂಥವರ ದರ್ಶನ, ಪಾದ ಸ್ಪರ್ಶನ, ಪೂಜನ, ಸಂಭಾಷಣೆ ಮುಂತಾದವುಗಳನ್ನು ಮಾಡುವವರು ಧನ್ಯರು. ಸುಖಮಾತ್ಯಂತಿಕೈಯತ್ ತದ್ಬುದ್ಧಿಗ್ರಾಹ್ಯಮತೀಂದ್ರಿಯಂ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ. ಧ್ಯಾನ ಯೋಗಿಯು ಪಡೆಯುವ ಸುಖವು ಆತ್ಯಂತಿಕವಾದದ್ದು. ಇಂದ್ರಿಯಗಳಿಂದ ವಿಷಯ ಸೇವನೆಯನ್ನು ಮಾಡುವುದರಿಂದಾಗುವ ಸುಖವು ಅತ್ಯಲ್ಪ ಕಾಲ ಇರತಕ್ಕದ್ದು. ಆ ಸುಖವು ಬರುಬರುತ್ತಾ ವಿಷವಾಗಿ ಪರಿಣಮಿಸುವುದು. ಆದರೆ ಈ ಧ್ಯಾನ ಯೋಗಿಗೆ ಸಿಕ್ಕುವ ಅತೀಂದ್ರಿಯವಾದ ಸುಖವು ಕೊನೆಯನ್ನು ಕಾಣದ್ದು, ಎಂದೆಂದಿಗೂ ಸುಖವಾಗಿಯೇ ಇರುವುದು. ಇದು ಬುದ್ಧಿಗ್ರಾಹ್ಯವಾಗಿರುತ್ತದೆ. ಸಾಮಾನ್ಯವಾಗಿ ಹೊರಗಿನ ಸ್ಥೂಲ ವಿಷಯಗಳ ಸೇವನೆಯಿಂದ ಆಗುವ ಸುಖವನ್ನು ಅರಿಯುವವರಿಗೆ ಬುದ್ಧಿಯಿಂದ ಮಾತ್ರವೇ ಗ್ರಹಿಸಬಲ್ಲ ಗಣಿತ ವಿಚಾರ, ತರ್ಕ, ಅಲಂಕಾರ ಶಾಸ್ತ್ರ ಮುಂತಾದವುಗಳಿಂದ ಬರುವ ಸುಖದ ಸವಿಯನ್ನು ಸಂಪಾದಿಸಿಕೊಳ್ಳುವುದೇ ಕಡು ಕಷ್ಟವಾಗಿರುತ್ತದೆ. ಇನ್ನು ಮನಸ್ಸಿಗೂ ವಿಷಯವಲ್ಲದ ಈ ನಿರ್ವಿಕಲ್ಪಾವಸ್ಥೆಯ ಆನಂದವನ್ನು ಸವಿಯುವ ಕಲ್ಪನೆಯು ಅವರಿಗೆ ಇರುವುದಿಲ್ಲವೆಂಬುದನ್ನು ಹೇಳಬೇಕೆ? ತತ್ವ ವಿಚಾರದಿಂದ, ಒಬ್ಬರ ಪ್ರೋತ್ಸಾಹದಿಂದ ಅಥವಾ ಪ್ರಕೃತಿಯ ಘಟನೆಗಳ ಬಲಾತ್ಕಾರದಿಂದ ಆತ್ಮತತ್ವದಲ್ಲಿ ನಿಂತರೆ ಎಷ್ಟು ಕಾಲ ಹಾಗೆಯೇ ಇರುವುದಕ್ಕಾದೀತು? ನಮಗೆ ಏನಾದರೊಂದು ಭಯ, ಆಶ್ಚರ್ಯ ಮುಂತಾದ ಬಲವಾದ ಭಾವನೆಯು ಉಂಟಾದಾಗ ಬೆರಗಾಗಿ ನಮ್ಮ ಆತ್ಮನ ಕಡೆಗೆ ತಳ್ಳಲ್ಪಟ್ಟವರಂತೆ ನಮ್ಮಲ್ಲಿ ನಾವು ನಿಂತು ಬಿಡುವೆವು. ಅಥವಾ ಸುಷುಪ್ತಿ, ಮದ, ಮೂರ್ಛೆ ಮುಂತಾದವುಗಳಲ್ಲಿ ನಾವು ಇರುವಾಗಲೂ ನಮಗೆ ಹೊರಗಿನ ಅರಿವೇ ಇಲ್ಲದೆ ನಮಗೂ ಅರಿವಿಲ್ಲದೆಯೇ ಆತ್ಮನಲ್ಲಿ ಅವಸ್ಥಾನವಾಗುವುದು. ಆದರೆ ಈ ಬಗೆಯ ಕಾರಣದಿಂದ ಎಷ್ಟು ಹೊತ್ತು ತಾನೇ ಆತ್ಮಸ್ಥಿತಿಯು ದೊರಕೀತು? ನಾವು ಆ ಸ್ಥಿತಿಯಿಂದ ಹೊರಕ್ಕೆ ಬಂದಾಗಲೂ ಗಾಬರಿಯಾಗಿ ಎಲ್ಲಿಯೋ ವಿದೇಶಕ್ಕೆ ನಮ್ಮ ಇಷ್ಟವಿಲ್ಲದೆ ಹೋಗಿ ಬಂದವರಂತೆ ಮನಸ್ಥಿತಿಯೇ ಬದಲಾಗಿ ಬರುವ ಸಂಭವವಿದೆ. ಆದರೆ ಧ್ಯಾನ ಯೋಗಿಯು ತಾನೇ ಪ್ರಯತ್ನಪೂರ್ವಕವಾಗಿ ಹೋಗಿ ಆತ್ಮನಲ್ಲಿ ನೆಲೆ ನಿಂತರೆ ಹಾಗಲ್ಲ. ಅಲ್ಲಿಂದ ಅವನು ಚ್ಯುತನಾಗುವ ಸಂಭವವೇ ಇಲ್ಲ. ಒಂದು ಸಲ ಈ ಆನಂದವನ್ನು ಅನುಭವಿಸಿದವನಿಗೆ ಅದಕ್ಕಿಂತ ಹೆಚ್ಚಿನದೊಂದು ಇದೆ ಎಂಬ ಭಾವನೆಯೇ ಹೋಗಿಬಿಡುತ್ತದೆ. ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುನಾಪಿ ವಿಚಾಲ್ಯತೆ.
ಇತಂ ವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂಜ್ಞಿತಂ. ಯೋಗಿಯು ತತ್ವವನ್ನು ಸಾಕ್ಷಾತ್ತಾಗಿ ಕಂಡವನು. ಅದರಿಂದ ಅವನು ಎಂದಿಗೂ ಜಾರುವ ಸಂಭವವಿರುವುದಿಲ್ಲ. ಒಂದು ಬ್ಯಾಂಕ್ ಚೆಕ್ ಅನ್ನು ಕೊಟ್ಟು ನಗದಾಗಿ ಹಣವನ್ನು ಪಡೆದುಕೊಂಡವನಂತೆ ಆತ್ಮಾನಂದವೆಂದರೆ ಏನೆಂಬುದನ್ನು ತಾನೇ ಕಂಡುಕೊಂಡಿರುತ್ತಾನೆ. ಈ ಲೋಕದಲ್ಲಿ ಯಾವುದೊಂದನ್ನು ಪಡೆದುಕೊಂಡರೂ ಅದಕ್ಕಿಂತ ಇನ್ನೂ ಹೆಚ್ಚಿನ ಲಾಭವೊಂದು ಇದೆ ಎಂಬ ಭಾವನೆಯು ಹೋಗುವುದಿಲ್ಲ. ಆತ್ಮಲಾಭವು ಇಂಥದ್ದಲ್ಲ. ಅದನ್ನು ಪಡೆದುಕೊಂಡರೆ ಎಲ್ಲವನ್ನೂ ಪಡೆದುಕೊಂಡಂತೆ ಆಗಿಬಿಡುವುದು. ಆತ್ಮಪ್ರಿಯ ಸುಳಿವೇ ಇರುವುದಿಲ್ಲ, ಅಂದರೆ ಅತೃಪ್ತಿಯ ಸುಳಿವೇ ಇರುವುದಿಲ್ಲ. ಆತ್ಮಾನಂದದಲ್ಲಿರುವವನಿಗೆ ಹೊರಗಿನ ದುಃಖಗಳು ಎಷ್ಟೇ ಹೆಚ್ಚಿನವಾಗಲಿ ಅವುಗಳಿಂದ ಎಳ್ಳಷ್ಟು ಚಿತ್ತವು ಚಂಚಲವಾಗುವುದಿಲ್ಲ. ಇಷ್ಟೇ ಅಲ್ಲ, ಅತ್ಯಾನಂದವನ್ನು ಸವಿಯುವ ಸಂಭ್ರಮದಲ್ಲಿ ಅವನಿಗೆ ಲೌಕಿಕ ದುಃಖಗಳ ಅರಿವೇ ಆಗುವುದಿಲ್ಲ. ಕನಸಿನಲ್ಲಿದ್ದ ತನ್ನ ಆಸ್ತಿಯೆಲ್ಲ ನಷ್ಟವಾಯಿತೆಂದರೆ, ಕನಸಿನ ತನ್ನ ಮಕ್ಕಳು ಸತ್ತರೆಂದರೆ, ಅಧಿಕಾರವೇ ಮುಂತಾದವುಗಳೆಲ್ಲ ತೀರಿದವೆಂದರೆ, ಎಚ್ಚರವಾಗಿರುವವನಿಗೆ ಹೇಗೆ ಹಾಸ್ಯದ ಮಾತಾಗಿ ಕಾಣುವುದೋ ಹಾಗೆಯೇ ವ್ಯವಹಾರದ ದುಃಖಗಳ ವಿಷಯವು ಧ್ಯಾನ ಯೋಗಿಗೆ ಪರಿಹಸನೀಯವಾಗಿಯೇ ಕಾಣುತ್ತಿರುವವು. ಇದೇ ಯೋಗವು. ಯೋಗವೆಂದರೆ ಕೂಡುವುದು, ಒಂದರೊಡನೆ ಸೇರುವುದು. ಆದರೆ ನಾವು ವರ್ಣಿಸುತ್ತಿರುವ ಧ್ಯಾನ ಯೋಗದಲ್ಲಿ ಹೊಸದಾಗಿ ಒಂದನ್ನು ಸೇರಿಕೊಳ್ಳುವ ಸಂಭವವೇನೂ ಇಲ್ಲ. ಪರಮಾತ್ಮನು ಯೋಗಿಯ ಸ್ವರೂಪವೇ ಆಗಿರುವುದರಿಂದ ಅವನನ್ನು ಹೊಸದಾಗಿ ಸೇರಿಕೊಳ್ಳುವುದೆಂದರೇನು? ಆದ್ದರಿಂದ ಇಲ್ಲಿ ಯೋಗ ಎಂಬ ಶಬ್ದಕ್ಕೆ ಸೇರಿಕೊಳ್ಳುವುದು ಎಂಬ ಅರ್ಥವು ಹೊಂದುವುದಿಲ್ಲ. ಇದು ದುಃಖ ಸಂಯೋಗದ ವಿಯೋಗವು. ಇಂದ್ರಿಯಗಳಿಂದ ವಿಷಯಗಳನ್ನು ಮುಟ್ಟಿದರೆ ದುಃಖವೇ ಆಗುವುದೆಂದು ನಮ್ಮೆಲ್ಲರ ಅನುಭವದಲ್ಲಿಯೂ ಇದೆ. ಒಂದು ವೇಳೆ ಸ್ವಲ್ಪ ಸುಖಾಭಾಸವು ತೋರಿಕೊಂಡರೂ ಕೊನೆಯಲ್ಲಿ ಆ ಸುಖವೆಂಬುದು ದುಃಖಕ್ಕೆ ಕಾರಣವಾಗುವುದರಿಂದ ಇಂದ್ರಿಯ ವ್ಯವಹಾರವೆಲ್ಲವೂ ದುಃಖ ಸಂಯೋಗವೇ ಆಗಿರುತ್ತದೆ. ಈ ಧ್ಯಾನ ಯೋಗದಲ್ಲಿ ದುಃಖ ಸಂಯೋಗದ ವಿಯೋಗವು ಅಥವಾ ಅಗಲುವಿಕೆಯೂ ಆಗುತ್ತದೆ. ಆದ್ದರಿಂದ ಇದನ್ನು ಯೋಗ ಎಂದು ವಿಪರೀತ ಲಕ್ಷಣೆಯಿಂದ ಕರೆಯುತ್ತಾರೆ. ಅಮಂಗಲವಾದ ವಾರವನ್ನು ಮಂಗಲವಾರವೆಂದು ಕರೆಯುವಂತೆ ದುಃಖದ ವಿಯೋಗವನ್ನೇ ಇಲ್ಲಿ ಯೋಗವೆಂದು ಕರೆದಿರುತ್ತಾರೆ. ಇಂಥದ್ದು ಈ ಧ್ಯಾನ ಯೋಗದ ಸ್ವರೂಪವು. ಯಾರು ಶಾಸ್ತ್ರೀಯ ಕರ್ಮಗಳನ್ನು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಿದ ಭಗವದಾರಾಧನೆಯಿಂದ ಚಿತ್ತ ಶುದ್ಧಿಯನ್ನು ಪಡೆದು ವಿಷಯಗಳಲ್ಲಿ ವೈರಾಗ್ಯವನ್ನು ಹೊಂದಿ ಕರ್ಮ ಸನ್ಯಾಸ ಪೂರ್ವಕವಾಗಿ ನಿತ್ಯವೂ ಆತ್ಮ ಚಿಂತನೆಯಲ್ಲಿಯೇ ಕಾಲಕ್ಷೇಪವನ್ನು ಮಾಡುತ್ತಿರುವರೋ ಅಂಥ ಮಹಾತ್ಮರಿಗೆ ಈ ಯೋಗದ ಆನಂದವು ದೊರೆಯುವುದು. ಪೂರ್ವದಲ್ಲಿ ಕಾಲು ನಡಿಗೆಯಿಂದ ಕಾಶಿಗೆ ಯಾತ್ರಿಕರಾಗಿ ಹೋಗಿ ಅಲ್ಲಿ ಗಂಗೆಯಲ್ಲಿ ಮಿಂದು ವಿಶ್ವನಾಥನನ್ನು ಆರಾಧಿಸಿ ತಾವು ಬರುವಾಗ ಕಾವಡಿಯಲ್ಲಿ ಗಂಗೆಯನ್ನು ಹೊತ್ತು ತಮ್ಮ ಊರಿಗೆ ಬಂದು ಜನರಿಗೆಲ್ಲ ಸಮಾರಾಧನೆಯನ್ನು ಮಾಡಿ ಒಂದೊಂದು ಉದ್ಧರಣೆಯ ಪ್ರಮಾಣದಲ್ಲಿ ಗಂಗೆಯನ್ನು ತೀರ್ಥವಾಗಿ ಕೊಡುತ್ತಿದ್ದ ಪದ್ಧತಿಯು ಈಗಲೂ ನಮ್ಮಲ್ಲಿ ಕೆಲವರಿಗೆ ನೆನಪಿನಲ್ಲಿರುತ್ತದೆಯಲ್ಲವೇ? ಅದರಂತೆ ಧ್ಯಾನ ಯೋಗಿಗಳು ಆತ್ಮಾನುಭವದ ಗಂಗೆಯನ್ನು ತಂದು ನಮಗೆಲ್ಲ ಹಂಚುತ್ತಾರೆ. ತಾವು ಆನಂದಿಗಳಾಗಿ ತಮ್ಮ ಉಪದೇಶದಿಂದ ಸುತ್ತಮುತ್ತಲವರನ್ನು ಆನಂದಕರವಾದ ಉಪದೇಶಗಳಿಂದ ಸೇಚನ ಮಾಡಿ ಧನ್ಯರೆನಿಸುತ್ತಾರೆ. ಇಂಥ ಧ್ಯಾನ ಯೋಗಿಗಳು ಎಷ್ಟು ಪ್ರಮಾಣದಲ್ಲಿರುವರೋ ಈ ಪ್ರಪಂಚವು
ಅಷ್ಟು ಪ್ರಮಾಣದಿಂದ ಸುಖಮಯವಾಗಿರುತ್ತದೆ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.